ವಿದ್ಯಾರ್ಥಿಗಳೇ, ಪ್ರಭಾವಿ ಅಕಾಡೆಮಿಗೆ ಸ್ವಾಗತ. ನಾವು ಇವತ್ತು 10ನೇ ತರಗತಿಯ ವರ್ಗ ಸಮೀಕರಣಗಳು 4ನೇ ಅಧ್ಯಾಯವನ್ನು ಪ್ರಾರಂಭಿಸ್ತಾ ಇದ್ದೀವಿ. ವರ್ಗ ಸಮೀಕರಣಗಳು, ಇಲ್ಲಿ ಈ ಸಮೀಕರಣ ಸೂತ್ರ ax² + bx + c = 0 ಅಂತ ಇರುತ್ತೆ. ಇಲ್ಲಿ a ಶುಡ್ ನಾಟ್ ಬಿ ಈಕ್ವಲ್ ಟು 0, ಅಂದರೆ ಎ ಯಾವಾಗಲೂ 0 ಆಗಿರಬಾರದು. ಈ ವರ್ಗ ಸಮೀಕರಣಗಳನ್ನು ನಾವು ಯಾವ್ಯಾವ ಕಡೆ ಉಪಯೋಗ ಮಾಡ್ತೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಆಯತದ ವಿಸ್ತೀರ್ಣ ಕೊಟ್ಟಾಗ ಮತ್ತು ಈ ಆಯತದ ಉದ್ದವು ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದ್ದರೆ ಇದರ ಅಗಲ ಮತ್ತು ಉದ್ದವನ್ನು ಕಂಡುಹಿಡಿಯಬಹುದು. ಈಗ ಅಗಲ ಮತ್ತು ಉದ್ದವನ್ನು ಯಾವ ಥರ ಕಂಡುಹಿಡಿಯಬಹುದು ಅಂತಂದರೆ, ಈಗ ನಾವು ಈ ಒಂದು ವರ್ಗ ಸಮೀಕರಣದಲ್ಲಿ ಇದನ್ನು ಉಪಯೋಗ ಮಾಡಬಹುದು. ಆಯತದ ವಿಸ್ತೀರ್ಣದ ಸೂತ್ರ L × B, ಅಂದರೆ L ಅಂದರೆ ಉದ್ದ, 2x + 1, B ಅಂದರೆ ಅಗಲ, ಅದು x. x × 2x 2x² ಮತ್ತು x × 1 x. ಇಲ್ಲಿ ಈ ಆಯತದ ವಿಸ್ತೀರ್ಣ ಅವರು ಕೊಟ್ಟಾರ 300 m² ಅಂಥೇಳಿ. ಈಗ ನಾವು ಈ 2x² + x, ಈ 300 ಆ ಕಡೆ ತೊಗೊಂಡು ಹೋದಾಗ -300 ಆಗುತ್ತೆ, = 0 ಆಗುತ್ತೆ. ಈಗ ಇದು ax² + bx + c ರೂಪದೊಳಗೆ ಬಂತು. ಇದನ್ನು ನಾವು ಸೂತ್ರದ ವಿಧಾನದಿಂದ ಬಿಡಿಸ್ಬೋದು. ಸೂತ್ರ ವಿಧಾನ ಅಂತಂದರೆ ಇಲ್ಲಿ ಸೂತ್ರ ಯಾವುದು? x = -b ± √b² - 4ac/2a. ಇಲ್ಲಿ b ಅಂತಂದರೆ, ಈಗ ನಮ್ಮ ಒಂದು ಸಮೀಕರಣದಲ್ಲಿ a ಅಂತಂದರೆ ಏನಿದೆ? a ಅಂತಂದರೆ 2, b ಅಂತಂದರೆ ಇಲ್ಲಿ ಏನೂ ಇಲ್ಲ, ಬಟ್ 1 ಇರುತ್ತೆ ಯಾವಾಗಲೂ. b ಅಂತಂದರೆ ಅದು 1 ಆಯಿತು. c ಅಂತಂದರೆ -300, ಅಂದರೆ ಇಲ್ಲಿ a = 2, b = 1 ಮತ್ತು c = -300. ಇಲ್ಲಿ x = b ಅಂತಂದರೆ 1 ± ಇಲ್ಲಿ b² ಅಂತಂದರೆ 1² -4, a ಅಂತಂದರೆ 2, b ಅಂತಂದರೆ c ಅಂತಂದರೆ 300 / 2 × 2. ಇಲ್ಲಿ ಏನು ಸಿಗುತ್ತೆ ನಮಗೆ? -1 ± 1 ಮೈನಸ್ ಇಂಟು ಮೈನಸ್ ಪ್ಲಸ್, 4 2 8, 8 3 24, 00 ಡಿವೈಡೆಡ್ ಬೈ 2 2 4. ಇಲ್ಲಿ x = ನಿಮಗೇನು ಸಿಗುತ್ತೆ? -1 ± 2401. 2401 ಇದರದ್ದು ಸ್ಕ್ವೇರ್ ಯಾವುದ್ರದ್ದು ಪರ್ಫೆಕ್ಟ್ ಸ್ಕ್ವೇರು ಅಂತಂದರೆ 2401 49. ಸೊ ಇಲ್ಲಿ -1 ± 49 ಅಂತ ಬರೀಬೋದು, ಡಿವೈಡೆಡ್ ಬೈ 4. ಈಗ x ಏನೇನಾಗುತ್ತೆ ಅಂದರೆ, x = -1 + 1 ಸಲ ಪ್ಲಸ್ 49/4, ಇನ್ನೊಂದು ಸಲ x = -1 ಮೈನಸ್ 49/4. ಇಲ್ಲಿ x = 48/4
ಎಕ್ಸ್ ಈಸ್ ಈಕ್ವಲ್ ಟು -50/4. 4 1 4 1 4 2 8. ಎಕ್ಸ್ ಈಸ್ ಈಕ್ವಲ್ ಟು 12. ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲೇ ಇದು ಮೈನಸ್ನಾಗ ಬರೋದ್ರಿಂದ ಇಲ್ಲಿ ಅಗಲ ಅಥವಾ ಉದ್ದ ಮೈನಸ್ನೊಳಗಿರೋದು ಸಾಧ್ಯವೇ ಇಲ್ಲ, ಅದಕ್ಕಾಗಿ ಇದು ಬರೋದೇ ಇಲ್ಲ. ಓಕೆ, ಸೊ ನಮ್ಮ ಉತ್ತರ ಎಕ್ಸ್ ಈಸ್ ಈಕ್ವಲ್ ಟು 12. ಇದು ಅಗಲ. ಇನ್ನು ಉದ್ದ 2 ಪಟ್ಟು, ಅಗಲದ 2 ಪಟ್ಟು ಮತ್ತು 1 ಹೆಚ್ಚಾಗಿದೆ. ಅಂದರೆ 2 × 12 + 1 ಅಂದರೆ 2 12 24 + 1 ಅಂದರೆ 25 ಮೀಟರ್ ಸ್ಕ್ವೇರ್. 25 ಮೀಟರ್ ಸ್ಕ್ವೇರ್ ಉದ್ದ ಮತ್ತು 12 ಮೀಟರ್ ಸ್ಕ್ವೇರ್ ಅಗಲ. ಈ ಥರ ನಾವು ಈ ಒಂದು ವರ್ಗ ಸಮೀಕರಣವನ್ನು ಉಪಯೋಗಿಸಿ ಉತ್ತರಗಳನ್ನು ಕಂಡುಕೋಬಹುದು.